ಸ್ಟಾಕ್ ಮಾರ್ಕೆಟ್, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್, ನೆಕ್ಸ್ಟ್ ಫಿಕ್ಸ್ಡ್ ಡಿಪಾಸಿಟ್ಸ್. ಈ ಮೂರ್ ಕಡೆನೂ ಜನ ಸಾಮಾನ್ಯರು ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಒಳಗೆ ನಮ್ಮ ಹಣ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಅದು ಬೆಳೆಯೋದಿಲ್ಲ, ಬರೀ ಬಡ್ಡಿ ಮಾತ್ರ ಬರುತ್ತೆ. ರಿಟರ್ನ್ ಕಡಿಮೆ ಬಂದ್ರು ಸೇಫ್. ಅದೇ ಸ್ಟಾಕ್ ಮಾರ್ಕೆಟ್ ಒಳಗೆ ಸೇಫ್ ಅಂತ ಹೇಳಕ್ಕಾಗಲ್ಲ, ಇದು ರಿಸ್ಕಿ ಅಫೇರ್ ಅಂತ ಹೇಳೋದು. ಬಟ್ ಆ ರಿಸ್ಕ್ ತಗೊಂಡಷ್ಟು ರಿಟರ್ನ್ಸ್ ಇರುತ್ತೆ. ಶೇರ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆ ಕೆಳಗೆ ಬಂದಾಗ ನಾವು ಪರ್ಚೇಸ್ ಮಾಡಬೇಕು, ಮತ್ತೆ ನೋಡ್ತಾ ಇರಬೇಕು. ಬೆಲೆ ಜಾಸ್ತಿ ಆಯ್ತು ಮತ್ತೆ ಮಾರ್ಬೇಕು. ಶೇರು ಅಂದ್ರೆ ಅಚ್ಚೇರು ಅಂತ ಹೇಳ್ಬಿಟ್ಟು, ಅಚ್ಚೇರು ಅಂದ್ರೆ ನಿಮ್ ಕನ್ನಡದಲ್ಲಿ ಅರ್ಧ ಸೇರು ಅಂತ. ಬಟ್ ಬಹಳ ಜನಕ್ಕೆ ಈ ಶೇರ್ ಮಾರ್ಕೆಟ್ ನೊಳಗೆ ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನೀವು ಹೇಳಿದ್ರೆ ಅಯ್ಯೋ ಎಲ್ಲ ಹಣ ಎಲ್ಲ ಕಳ್ಕೊಂಡ್ಬಿಡ್ತಾರಪ್ಪ ಅಂತ ಇದು ಮಾಡ್ತಾ ಇರ್ತಾರೆ. ಅಂತ ಅವ್ರಿಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಸರ್. ಇನ್ವೆಸ್ಟ್ಮೆಂಟ್ ನಮ್ದು 100 ರೂಪಾಯಿಂದು ನೀವು ಹೇಳಿದಾಗ ಒಂದ್ ಸ್ವಲ್ಪ 90 ರೂಪಾಯಿ ಆಗ್ಬೋದು. ಬಟ್ ಡೆಪಾಸಿಟ್ ಆತರ ಬೆಳೆಯೋದಿಲ್ಲ. ಡೆಪಾಸಿಟ್ 100 ರೂಪಾಯಿ ಇರುತ್ತೆ. ಸ್ಟಾಕ್ ಅನ್ನೋದು ಶೇರ್ಸ್ಗೆ ಮ್ಯಾಕ್ರೋ ಲೆವೆಲ್ ಅರ್ಥ ಸ್ಟಾಕ್ ಅಂತ ಹೇಳ್ಬಿಟ್ಟು. ಸೊ ಶೇರ್ಸ್ ಅಂದ್ರೆ ಏನು ಅಂದ್ರೆ, ಯಾವಾಗ ನಾವು ಒಂದು ಪಾರ್ಟ್ನರ್ಶಿಪ್ ಕಂಪನಿ ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಿಂತ ದೊಡ್ಡದಾಗ್ಬಿಟ್ರೆ ಅವಾಗ ಜನಗಳ ಹತ್ರ ನಾವು ಹಣ ತಗೊಂಡು ವ್ಯಾಪಾರ ಮಾಡಬೇಕು. ಆ ಜನಗಳ ಹತ್ರ ಹಣ ತಗೊಳ್ಳೋದಕ್ಕೆ ಈ ಶೇರ್ಸ್ ಮುಖಾಂತರ ಅದನ್ನು ಕೊಡ್ತಾರೆ. ಹೊಸದಾಗಿ ಇವಾಗ SBI ಅನ್ನೋರು ಒಂದು ಶೇರ್ ಕಂಪನಿ ಇಶ್ಯೂ ಮಾಡಿದ್ರು. ದಟ್ ಅದು ಐ ಥಿಂಕ್ ಎಲ್ಲ ಕಂಪ್ನಿಗಳಿಂದ ಭಾಳ ದೊಡ್ಡ ಮಟ್ಟದಲ್ಲಿ SBI ಅವರು ಇಶ್ಯೂ ಮಾಡಿದ್ರು. ಅದು ಕೂಡ ಓವರ್ ಸಬ್ಸ್ಕ್ರೈಬ್ ಆಯಿತು. ಸೊ ಜನಗಳಿಗೆ ಯಾವ್ಯಾವ ಕಂಪ್ನೀಲಿ ನಂಬಿಕೆ ಇದೆಯೋ ಆ ಕಂಪ್ನಿಲೆಲ್ಲ ಹಣ ಹೂಡ್ಬೋದು. ಈ ಶೇರ್ಗಳು ಹೇಗೆ ಅಂದರೆ 10 ರೂಪಾಯಿ ಶೇರ್ ಇಶ್ಯೂ ಮಾಡ್ತಾರೆ, 1 ರೂಪಾಯಿ ಶೇರ್ ಇಶ್ಯೂ ಮಾಡ್ತಾರೆ. ಬಟ್ ಆ ಕಂಪನಿ ಬೆಳೀತಾ ಇದ್ದಂಗೆ ಅದರ ಪ್ರಾಸ್ಪೆಕ್ಟ್ಸ್ ಮೇಲೆ ಈ ಶೇರ್ ವ್ಯಾಲ್ಯೂನು ಮೇಲೆ ಹೋಗ್ತಾ ಇರುತ್ತೆ. ಆ ರೀತಿ ಆಗ್ಬಿಟ್ಟು ಇವಾಗ 1 ರೂಪಾಯಿ ಶೇರು SBIನವ್ರು ಇಶ್ಯೂ ಮಾಡಿದ್ದು. ಬಟ್ ಅವ್ರು ಇಶ್ಯೂ ಮಾಡಿದ ಬೆಲೆ ಎಷ್ಟು? 520 ರೂಪಾಯಿಗೆ. 1 ರೂಪಾಯಿ ಶೇರ್ 520 ರೂಪಾಯಿಗೆ ಇಶ್ಯೂ ಮಾಡಿದ್ರು. ಅದು 3 ಟೈಮ್ಸು ಓವರ್ ಸಬ್ಸ್ಕ್ರೈಬ್ ಆಯಿತು. ಅಂದರೆ ಅವ್ರಿಗೆ ಎಷ್ಟು ಬೇಕಾಗಿತ್ತು ಅದಕ್ಕೆ 3 ಟೈಮ್ಸು ಹಣ ಬಂತು. ಅದರೊಳಗೆ ಅವರು ಅಲಾಟ್ ಮಾಡ್ತಾರೆ. 100 ಶೇರು ಅಪ್ಲೈ ಮಾಡಿದವ್ರಿಗೆ 30 ಶೇರು, ಇಲ್ಲ 1000 ಶೇರ್ ಅಪ್ಲೈ ಮಾಡಿದವ್ರಿಗೆ 250 ಶೇರು, ಆ ರೀತಿ ಅಪ್ಲೈ ಮಾಡಿ ತಗೊಳ್ತಾರೆ. ಆ ಶೇರ್ಗಳಿಗೆ ಸ್ಟಾಕ್ ಅಂತ ಮಾಡೋದು, ಸ್ಟಾಕ್ ಮಾರ್ಕೆಟ್. ಆ ಶೇರ್ಸು ಎಲ್ಲ ಸೇರಿಸ್ಕೊಂಡಿರೋದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋದು. ಈ ಸ್ಟಾಕ್ ಮಾರ್ಕೆಟ್ನೊಳಗೆ ಯಾವಾಗಲೂ ವ್ಯವಹಾರ ನಡೀತಾ ಇರುತ್ತೆ. ಸೊ ಆಯಾ ಶೇರ್ಗಳ ಗುಣಮಟ್ಟದ ಮೇಲೆ ಅದರ ಬೆಲೆ ನಿರ್ಧಾರ ಆಗ್ತಾ ಇರುತ್ತೆ. ಆ ಗುಣಮಟ್ಟದ ನಿರ್ಧಾರದಿಂದ ಮಾರ್ಕೆಟು ಒಂದ್ಸಲ ಕಡಿಮೆ ಆಗ್ಬೋದು, ಒಂದ್ಸಲ ಜಾಸ್ತಿ ಆಗ್ಬೋದು. ಜೊತೆ ಬರೀ ಶೇರ್ಗಳು ಚೆನ್ನಾಗಿದ್ದರೆ, ಆ ಕಂಪನಿ ಚೆನ್ನಾಗಿದ್ದರೆ ಮಾತ್ರ ಅಲ್ಲ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಂಡೀಷನ್ ಹೇಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಇರಾನು ಮತ್ತು ಅಮೆರಿಕಾಗೆ ಯುದ್ಧ ನಡೀತಲ್ಲ, ಆ ಯುದ್ಧದಿಂದ ಪೆಟ್ರೋಲ್ ಮೇಲೆ ಭೀತಿ ಬಂದ್ಬಿಡ್ತು. ಆ ಪೆಟ್ರೋಲಿಯಂ ಸಂಬಂಧಪಟ್ಟ ಶೇರ್ಸ್ ಎಲ್ಲನೂ ಕಡಿಮೆ ಆಗೋಯ್ತು ಬೆಲೆ. ಯಾಕೆಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಇವ್ರು ಲಾಭ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ನಾನು ಕೊಡ್ತಾ ಇರೋದು. ಆ ರೀತಿ ಮತ್ತು ಇವಾಗ ಅಲ್ಲಿ ವಾರ್ ನಿಲ್ತು, ಇದ್ರ ಬೆಲೆ ಹತ್ತಿತು. ಈ ರೀತಿ ಶೇರ್ ಮಾರ್ಕೆಟು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇದು ಏನು ಅಂದರೆ ಸ್ಪೆಕ್ಯುಲೇಟಿವ್ ಮಾರ್ಕೆಟು ಹೌದು, ಮತ್ತು ಇನ್ವೆಸ್ಟರ್ಸ್ ಮಾರ್ಕೆಟು ಹೌದು. ಈ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ನವ್ರು ಏನು ಅಂದರೆ ಇಂಟ್ರಾ ಡೇ ಟ್ರೇಡಿಂಗ್ ಅಂತ ಮಾಡ್ತಾರೆ. ಅಂದರೆ ಇವತ್ತೇ ಬೆಳಗ್ಗೆ ಪರ್ಚೇಸ್ ಮಾಡೋದು, ಅರ್ಧ ಗಂಟೆಯಲ್ಲಿ ಒಂದು 5% ಜಾಸ್ತಿ ಆಯಿತಾ ಮಾರ್ಬಿಡೋದು, ಮತ್ತೆ ಬೇಕಾದ್ರೆ ಪರ್ಚೇಸ್ ಮಾಡೋದು. ಅದು ಇಂಟ್ರಾ ಡೇ ಟ್ರೇಡಿಂಗು. ಅದು ಭಾಳ ಜನ ಕೆಲವರೇ ಮಾಡ್ತಾರೆ, ಎಲ್ರಿಗೂ ಅದು ಅರ್ಥ ಆಗೋದೆ. ಬೇರೆ ಕೆಲವರು ಇನ್ವೆಸ್ಟ್ಮೆಂಟ್ ಇರುತ್ತೆ. ಆ ಶೇರ್ಸ್ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷ 2 ವರ್ಷ 3 ವರ್ಷ ಇದ್ದರೆ ಅದ್ರ ಬೆಲೆ ಜಾಸ್ತಿ ಆಗಿರುತ್ತೆ. ಆಮೇಲೆ ಬೇಕಾದ್ರೆ ಮಾರ್ಬೋದು, ಇಲ್ಲ ಇಟ್ಕೋಬೋದು. ಸೊ ಇದು ಸ್ಟಾಕ್ ಮಾರ್ಕೆಟ್ದು ಓವರ್ ಆಲ್ ಪಿಕ್ಚರ್ ನಾನು ಹೇಳ್ತಾ ಇರೋದು. ಸರ್, ಈಗ ಶೇರ್ಸ್ನ ಪರ್ಚೇಸ್ ಮಾಡೋದು ಅಥವಾ ಶೇರ್ನ ಮತ್ತೆ ನಾವು ಮಾರೋದಕ್ಕಾಗಿ ಆ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ ಸರ್. ಫಸ್ಟು ಜನರಲ್ ನಾಲೆಡ್ಜ್ ಬೇಕು ಸರ್. ಜನರಲ್ ನಾಲೆಡ್ಜ್ ಹೇಳಿದ್ನಲ್ಲ, ಇರಾನು ಅಮೇರಿಕಾ ವಾರ್ ಆಯಿತು, ಆ ಜನರಲ್ ನಾಲೆಡ್ಜ್ ನಮ್ಗೆ ಇರಬೇಕು, ಏನಾಗುತ್ತೆ ಏನು ಅಂತ. ಸೊ ಅದೇ ರೀತಿ ಬೇರೆ ಇಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟು ಸ್ಟೇಬಲ್ ಆಗಿದ್ದರೆ ಒಂದು ಬೆಲೆ ಇರುತ್ತೆ, ಅನ್ಸ್ಟೇಬಲ್ ಆದರೆ ಬೇರೆ ಬೆಲೆ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಕಂಡೀಷನ್ನು ಫೇವರಬಲ್ ಆಗಿದ್ದರೆ ಸ್ಟಾಕ್ ಮಾರ್ಕೆಟು ಮೇಲೆ ಹೋಗ್ತಾ ಇರುತ್ತೆ. ಯಾವ ಕಂಡೀಷನ್ ತೊಂದರೆ ಆದರೂ ಕೂಡ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಬರುತ್ತೆ, ಕೆಳಗೆ ಬರುತ್ತೆ ಆವಾಗ. ಬಟ್ ಕೆಳಗೆ ಬಂದರೆ ಒಂದು ಅಡ್ವಾಂಟೇಜ್ ಏನು ಅಂದರೆ, ಆ ಕೆಳಗೆ ಬಂದಾಗ ನಾವು ಪರ್ಚೇಸ್ ಮಾಡಬೇಕು, ಮತ್ತು ನೋಡ್ತಾ ಇರಬೇಕು. ಬೆಲೆ ಜಾಸ್ತಿ ಆಯಿತು ಅಂದರೆ ಮತ್ತೆ ಮಾರಬೇಕು. ಆ ರೀತಿ ಮಾಡ್ಕೋಬೇಕು. ಇವಾಗ ನಾನು ಶೇರ್ ಮಾರ್ಕೆಟಲ್ಲಿ ಭಾಳನೇ ಹಣ ತೊಡಗಿಸಿದ್ದೀನಿ ಅಂದರೆ ಇವಾಗ ನನಗೆ 76 ವರ್ಷ ವಯಸ್ಸು. ನಾನು 25ನೇ ವರ್ಷನ ಅಂದರೆ 50 ವರ್ಷದಿಂದ ನಾನು ಆ ಶೇರ್ಗಳಂದ್ರೆ ಯಾರು ಅನ್ನೋದು ಗೊತ್ತಿರಲಿಲ್ಲ. ಸೊ ಆವಾಗ ನಾನು ತೊಡಗಿಸಿದ್ದೀನಿ. ಎಷ್ಟೋ ಹಣ ಭಾಳ ಜಾಸ್ತಿ ಆಗಿದೆ, ಎಷ್ಟೋ ಲಾಭನೂ ಮಾಡ್ಕೊಂಡಿದ್ದೀನಿ, ಈಗ ನಡೀತಾ ಇದೆ. ಬಟ್ ಏನು ಅಂದರೆ ಈ ಸ್ಪೆಕ್ಯುಲೇಟಿವ್ ಆಕ್ಟಿಗೆ ಹೋಗಬಾರ್ದು, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಯಲ್ಲಿ ಇದ್ದರೆ ಭಾಳ ಸೇಫ್. ಮುಖ್ಯವಾಗಿ ಜನದ ಬಾಯಲ್ಲಿರುವಂತಹ ಮಿತಿಯನ್ನು ನಾವು ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿದ್ರೆ ನಾವು ಫುಲ್ ಅಲ್ಲಿಗೆ ಧೂಳಿಪಟ ಆಗ್ತೀವಿ, ನಾವು ಹಾಳಾಗಿ ಹೋಗ್ತೀವಿ. ಈ ಒಂದು ಮಿತ್ ಕರೆಕ್ಟ್. ಅದ್ರೊಳಗೇನು ತಪ್ಪಿಲ್ಲ ಸರ್. ಅಯ್ಯೋ, ನಮ್ಮ ಫಾದರ್ ಹೇಳ್ತಾ ಇದ್ದಾರೆ, ಶೇರು ಅಂದರೆ ಅಚ್ಚೇರು ಅಂತ ಹೇಳ್ಬಿಟ್ಟು. ಅಚ್ಚೇರು ಅಂದರೆ ನಿಮ್ಮ ಕನ್ನಡದಲ್ಲಿ ಅರ್ಧ ಸೇರು ಅಂತ. ಶೇರು ಅಂದರೆ ಸೇರು, ಅಚ್ಚೇರು ಅಂದರೆ ಅರ್ಧ ಸೇರು. ಶೇರಲ್ಲಿ ಹಾಕಿದ್ರೆ ಅಚ್ಚೇರು ಆಗುತ್ತೆ, ಅರ್ಧ ಸೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅರ್ಧ ಸೇರು ಆಗುತ್ತೆ ಅಂತ ನಮ್ಮ ತಂದೆಯವರು ಯಾವಾಗ 50 ವರ್ಷದಿಂದನೇ ಹೇಳ್ತಾ ಇದ್ದಾರೆ ನನಗೆ. ಸೊ ಆ ರೀತಿ ನಿಜಾನೇ. ಬಟ್ ಏನಂದ್ರೆ ಇವಾಗಿರೋ ಮಾರ್ಕೆಟ್ನೊಳಗೆ ಭಾಳನೇ ಇದು ಸರ್. ಇವಾಗ ನಾವು FD ಇಲ್ಲಿ ಹಾಕಿದ್ರೆ ಹಣ, ಫಿಕ್ಸೆಡ್ ಡಿಪಾಸಿಟ್ ಹಾಕಿದ್ರೆ ನಮಗೇನು
ಬ್ಯಾಂಕಲ್ಲಿ 6% ಕೊಡ್ಬೋದು, 7% ಕೊಡ್ಬೋದು, ಹಬ್ಬ ಬಂದರೆ 7.5 ಬಂದುಬಿಟ್ರೆ ಆಗೋಯ್ತು. ಬಟ್ ಅದೇ ಶೇರ್ ಮಾರ್ಕೆಟ್ನೊಳಗೆ 1 ವರ್ಷದೊಳಗೆ 100% ಅಪ್ರಿಸಿಯೇಷನ್ ಇರುತ್ತೆ. ಶೇರ್ ಮಾರ್ಕೆಟ್ನೊಳಗೆ ಏನು ಅಂದರೆ ಇವಾಗ ಪ್ರತಿಯೊಂದು ಕಂಪ್ನಿನೂ ಚೆನ್ನಾಗಿ ಹಣ ಇದು ಮಾಡಿದ್ರೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ. ಈ ಡಿವಿಡೆಂಡ್ ಡಿಕ್ಲರೇಷನ್ಗೂ ಇಲ್ಲಿ ಅಪ್ರಿಸಿಯೇಷನ್ಗೂ ಬಹಳ ವೇರಿಯೇಷನ್ನು. ಸೊ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ರಿಸಿಯೇಷನ್ ಬರೋ ಥರ ನೋಡ್ಕೋಬೇಕೆ ಹೊರತು ಡಿವಿಡೆಂಡ್ ಒಂದು ₹2 ₹3 ಬರ್ಬೋದು, ಅಪ್ರಿಸಿಯೇಷನ್ ₹100 ಬಂದ್ಬಿಡುತ್ತೆ. ಹಾಗಾಗ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಇವಾಗ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಪನೀಸ್ ಇನ್ ಇಂಡಿಯಾ. ನಿಮ್ಗೆ ಗೊತ್ತಿದ್ದಾಗೆ ಆ ರಿಲಯನ್ಸ್ ಕಂಪನಿ ಶೇರು ನಾನು ಒಂದು ಟೈಮ್ನೊಳಗೆ ₹13 ಪರ್ಚೇಸ್ ಮಾಡಿದ್ದೆ ಸರ್. ₹13 ಅಂದರೆ ಇವಾಗ ಯಾರು ನಂಬೋದೇ ಇಲ್ಲ ಬಿಡಿ, ನಾನು ಹೇಳ್ತಾರೆ ಅದು ಏನೋ. ಬಟ್ ₹13 ಪರ್ಚೇಸ್ ಮಾಡಿದ್ದು. ಇವತ್ತು ದಿವಸ ಆ ಶೇರು ₹1900 ₹2000 ಇದೆ. ಬಟ್ ₹13 2,000 ಆಗಿಲ್ಲ, ₹13 ಒಂದು 4-5 ಸಲ ಬೋನಸ್ ಕೊಟ್ಟಿದ್ದಾರೆ ಅವರು. ಅಂದರೆ ಒಂದು ಶೇರ್ಗೆ 1 ಶೇರ್ಗೆ 2 ಈ ಥರ ಬೋನಸ್ಗಳು ಕೊಟ್ಟು ಆ 1 ಶೇರ್ 10 ಶೇರ್ ಆಗ್ಬಿಟ್ಟಿದೆ, 15 ಶೇರ್ ಆಗ್ಬಿಟ್ಟಿದೆ. ಸೊ ಅದು ಇಂಟು 1900 ಏನಾಯ್ತು ಹೇಳಿ. ಸೊ ಈ ಥರ ಅಪ್ರಿಸಿಯೇಷನ್ ಎಲ್ಲ ಬೇರೆ ಯಾವ ಮಾರ್ಕೆಟ್ನೊಳಗೆ ನೀವು ಎದುರು ನೋಡೋಕ್ಕಾಗಲ್ಲ. ಬಟ್ ಭಾಳ ಜನಕ್ಕೆ ಈ ಶೇರ್ ಮಾರ್ಕೆಟ್ನೊಳಗೆ ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೇ ಈ ನಾಲೆಡ್ಜ್ ಎಲ್ಲ ಇರೋದಿಲ್ಲ. ಇಲ್ಲಿ ನೀವು ಹೇಳಿದ್ರೆ ಅಯ್ಯೋ ಎಲ್ಲ ಹಣ ಎಲ್ಲ ಕಳ್ಕೊಂಡ್ಬಿಡ್ತಾರಪ್ಪ ಅಂತ ಇದು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಗೌರ್ಮೆಂಟ್ನವರು ಏನು ಒಂದು ಅವಕಾಶ ಕೊಟ್ಟಿದ್ದಾರೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಸರ್. ಈ ಮ್ಯೂಚುವಲ್ ಫಂಡ್ಸ್ಗಳು ಏನು ಅಂದರೆ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸು ಒಂದೊಂದು ಫಂಡ್ಗೆ ಒಬ್ಬರು ಇರ್ತಾರೆ. ಅವ್ರು ನೋಡ್ಕೊಂಡು ಯಾವ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಒಳ್ಳೆ ಅಭಿಪ್ರಾಯ ಇರುತ್ತೆ ಅಂತ ತಿಳ್ಕೊಂಡು ಅದರೊಳಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಟು ದಟ್ ಎಕ್ಸ್ಟೆಂಟ್ ನಮ್ಮ ಮನಿ ಭಾಳ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಮ್ಯೂಚುವಲ್ ಫಂಡ್ಸು ನಾನು ಅಂದಾಗೆ ಒಂದು 2,000 ಮ್ಯೂಚುವಲ್ ಫಂಡ್ಸ್ ಇದೆ ಸರ್. 2,000 ಮ್ಯೂಚುವಲ್ ಫಂಡ್ಸ್ನೊಳಗೆ ಕನಿಷ್ಠ ಪಕ್ಷ ಒಂದು 500-600 ಚೆನ್ನಾಗಿ ನಡೀತಾ ಇರೋ ಮ್ಯೂಚುವಲ್ ಫಂಡ್ಸ್. ಸೊ ಜನಸಾಮಾನ್ಯರಿಗೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದು ಭಾಳ ಒಳ್ಳೆಯ ಅಭಿಪ್ರಾಯ. ಆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದಕ್ಕೂ ಅಷ್ಟೇ ಸಿಪ್ ಅಂತ ಅದರೊಳಗೆ ಬಂದಿದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿ. ಸಿಪ್ ಅಂದರೆ ಆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನೊಳಗೆ ಏನು ಅಂದರೆ ನಮ್ಮ ಸಂಬಳ ಎಷ್ಟು ಬರುತ್ತೆ, ಇಲ್ಲ ನಮ್ಮ ಇನ್ಕಮ್ ಎಷ್ಟಿದೆ ಅದನ್ನ ನೋಡ್ಕೊಂಡು ನಾವು ಎಷ್ಟು ಹಣ ಪಕ್ಕದಲ್ಲಿ ಇಡ್ಬೋದು ಅನ್ನೋದನ್ನು FD ಬದಲು ಇದ್ರೊಳಗೆ ಆಗ್ತಾ ಇರೋದು. ಅದು ₹500 ಇರ್ಬೋದು, 5,000 ಇರ್ಬೋದು, 10,000 ಇರ್ಬೋದು. ಬಟ್ ತಿಂಗಳು ಆಗ್ತಾನೆ ಇರಬೇಕು. ಮಾರ್ಕೆಟ್ ಕಡಿಮೆ ಆದರೂ ಯೋಚನೆ ಮಾಡೋ ಕೆಲಸ ಇಲ್ಲ, ಮಾರ್ಕೆಟ್ ಜಾಸ್ತಿ ಆದರೂ ಯೋಚನೆ ಮಾಡೋ ಕೆಲಸ ಇಲ್ಲ. ಆ ಕೆಲಸ ಅವ್ರು ನೋಡ್ಕೊಳ್ತಾರೆ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಮ್ಯೂಚುವಲ್ ಫಂಡ್ ಅವ್ರು ಇರ್ತಾರೆ, ಅವ್ರು ನೋಡ್ಕೊಳ್ತಾ ಇರ್ತಾರೆ, ನಮಗೊಂದು ರಿಟರ್ನ್ ಕೊಡ್ತಾ ಇರ್ತಾರೆ. ಬಟ್ ಈ ಶೇರ್ ಥರ ಅಷ್ಟು ವೇರಿ ಆಗೋದಿಲ್ಲ. ಆ್ಯಂಡ್ ಅದ್ರಲ್ಲಿ ರಿಟರ್ನ್ ಬಂದು 15% ಬರುತ್ತೆ, 20% ಬರುತ್ತೆ, 25% ಬರುತ್ತೆ ಮ್ಯೂಚುವಲ್ ಫಂಡ್ಸ್ ಒಳಗೆ. ಸೊ ಜನಸಾಮಾನ್ಯರು ಬಂದು ಮ್ಯೂಚುವಲ್ ಫಂಡ್ಸ್ಗಳು ಹಾಕೋದು ಉತ್ತಮ. ಯಾವಾಗ ಯಾರಿಗೆ ಈ ಶೇರ್ದು ಜ್ಞಾನ ಇರೋದಿಲ್ಲ ಅವರು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು. ಈಗ ಹಣ ಒಂದ್ಸಲ ಕಳ್ಕೊಬೋದು, 2ನೇ ಸಲ ಕಳ್ಕೊಳಕ್ಕಾಗಲ್ಲ. ಒಂದ್ಸಲ ಕಳ್ಕೊಂಡ್ರೆ ಹೋಯ್ತು ಅಷ್ಟೇ, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗ್ಬಿಟ್ಟು ಶೇರ್ಸ್ ಇನ್ ಮ್ಯೂಚುವಲ್ ಫಂಡ್ಸ್ ಇದೆ ವೆರಿ ವೆರಿ ಸೇಫ್ ಬೆಟ್ ಅಂತ ನನ್ನ ಅಭಿಪ್ರಾಯ. ಬಟ್ ಜನರಲ್ ಆಗಿ ನೀವು ಇದು ನೋಡಿರ್ಬೋದು, ಏನು ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ. ರೋಹಿತ್ ಶರ್ಮಾ ಹೇಳ್ತಾರೆ, ಇವ್ರು ಹೇಳ್ತಾರೆ, ಎಲ್ಲ ನೋಡ್ತಾನೆ ಇರ್ತಾರೆ. IPL ನೋಡೋರಿಗೆ ಅದೇ ಮ್ಯೂಚುವಲ್ ಫಂಡ್ ಸಹಿ ಅಂತ. ಅದು ನಿಜವಾಗ್ಲೂ ಒಳ್ಳೇದು, ಕರೆಕ್ಟ್. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ಸಲ್ಲೂ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಬಿಡಿ, ನಾನು ಇನ್ವೆಸ್ಟ್ ಮಾಡಿಲ್ಲ ಅಂತಲ್ಲ. ಮ್ಯೂಚುವಲ್ ಫಂಡ್ಸಲ್ಲಿ ಸ್ವಲ್ಪ ಮಾಡ್ತೀನಿ, ಶೇರ್ಸಲ್ಲೂ ಸ್ವಲ್ಪ ಮಾಡ್ತೇನೆ, ಎರಡೂ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಇಸ್ ಎ ಬೆಟರ್ ಆಪ್ಷನ್ ಫಾರ್ ಆಲ್ ದಿ ಪೀಪಲ್ ಕನ್ಸರ್ನ್. ಅವ್ರು ಎಂಥ ಎಕ್ಸ್ಪರ್ಟೇ ಇರ್ಬೋದು, ಇಲ್ಲ ನೋವೈಸೇ ಇರ್ಬೋದು. ನೋವೈಸ್ ಅಂದರೆ ಏನು ಗೊತ್ತಿಲ್ಲದೆ ಇರೋರು ಅಂತ, ಆ ನೋವೈಸೇ ಇರ್ಬೋದು. ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ರೆ ಹಣ ಒಂದು ಸೇಫ್ ಆಗಿ ಇರುತ್ತೆ. ಓಕೆ ಸರ್, ಈಗ ನಾವು ಯಾವುದೋ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಇಸ್ ಡಿಫ್ರೆಂಟ್, ಡೆಪಾಸಿಟ್ ಇಸ್ ಡಿಫ್ರೆಂಟ್. ಹೌ ಇಟ್ ಡಿಫರ್ಸ್? ಅಯ್ಯೋ, ಡೆಪಾಸಿಟ್ ಅಂದರೆ ನಮ್ಮ ಫಿಕ್ಸೆಡ್ ಅಮೌಂಟ್ ಸರ್. ಇವಾಗ ನಾವು ₹100 ಅಲ್ಲಿ ಹಾಕಿದ್ರೆ ಆ ₹100 ಹಾಗೇ ಇರುತ್ತೆ. 100 ಅಲ್ಲ, ಹೌದು ಸರ್, ಹೌದು. ಅವರಲ್ಲಿ ಮೈಂಡ್ಸೆಟ್ ಈಗ ಇನ್ವೆಸ್ಟ್ ಅಂದ್ರು ಅದೇ, ಡೆಪಾಸಿಟ್ ಅಂದ್ರು ಅದೇ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ತಪ್ಪು ಸರ್. ಡೆಪಾಸಿಟ್ ಅನ್ನೋದು ನಾವು 2 ವರ್ಷಕ್ಕೆ, 3 ವರ್ಷಕ್ಕೆ, 5 ವರ್ಷಕ್ಕೆ ಒಂದು ಹಣ ಬ್ಯಾಂಕಲ್ಲೇ ಹೂಡ್ಬೋದು, ಇಲ್ಲ ಕಂಪ್ನಿಗಳಲ್ಲೂ ಡೆಪಾಸಿಟ್ ಅಕ್ಸೆಪ್ಟ್ ಮಾಡ್ತಾರೆ, ಹಾಕ್ಬೋದು. ಅವ್ರು ಏನಲ್ಲಿ ಹೇಳಿರ್ತಾರೆ, ಬ್ಯಾಂಕ್ಗಳಲ್ಲಾದರೆ 7% ಕೊಡ್ತೀವಿ ಅಂತ ಹೇಳ್ತಾರೆ. ಬ್ಯಾಂಕ್ಗಳಲ್ಲಾದರೆ 7% ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಂಪ್ನಿಗಳಾದರೆ ಒಂದು 10% ಕೊಡ್ತೀವಿ ಅಂತ ಹೇಳ್ಬೋದು. ಬಟ್ ಇಷ್ಟು ವರ್ಷಕ್ಕೆ ಅದು ಕೊಡ್ತಾರೆ, ಮತ್ತೆ ವಾಪಸ್ ಮಾಡೋ ಹಣ. ಅದೇ ಶೇರ್ನೊಳಗೆ ಇನ್ವೆಸ್ಟ್ಮೆಂಟ್ ಅಂದರೆ ಶೇರ್ಸ್ ಒಳಗೆ ಇನ್ವೆಸ್ಟ್ ಮಾಡೋದು. ಶೇರ್ಸ್ ಹೇಳಿದ್ನಲ್ಲ ನಾನು, ₹10 ₹20 ಆಗ್ಬೋದು, ₹30 ಆಗ್ಬೋದು, ₹50 ಆಗ್ಬೋದು, ಅದು ಬೆಳಿತಾನೆ ಇರ್ಬೋದು. ಸಾಕಷ್ಟು ಕಂಪ್ನಿಗಳಿದೆ ಇಂಡಿಯಾದಲ್ಲಿ. ಪರ್ಟಿಕ್ಯುಲರ್ ಇಂಡಿಯಾದಲ್ಲಿ ಇವಾಗ ಭಾಳ ಪ್ರಾಸ್ಪರಸ್ ಮಾರ್ಕೆಟ್ ಫಾರ್ ಇನ್ವೆಸ್ಟ್ಮೆಂಟ್ ಈಸ್ ಇಂಡಿಯಾ ಓನ್ಲಿ ನಾನು ಹೇಳ್ತೀನಿ. ಹಾಗಾಗ್ಬಿಟ್ಟೆ ಇಲ್ಲಿ ಅಮೇರಿಕಾದವರು ಕೂಡ ಅವ್ರ ಹತ್ರ ಇರೋ ಸರ್ಪ್ಲಸ್ ಅಮೌಂಟ್ಸ್ ಎಲ್ಲ ಬಂದು ಇಲ್ಲಿ ಏನು ಫಾರಿನ್ ಇನ್ವೆಸ್ಟರ್ಸ್ ಅಂತ ಹೇಳಿದೆ, FIIs ಅಂತ ಹೇಳ್ತಾರೆ, ಅವರೆಲ್ಲ ಬಂದು ಇಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಮೆರಿಕೆಯಿಂದ. ಸೊ ಯಾಕೆ ಅಂದರೆ ಇಂಡಿಯಾ ಇಸ್ ಅ ಗುಡ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ವೆಸ್ಟ್ಮೆಂಟ್ಗೂ ಡೆಪಾಸಿಟ್ಗೂ ಅಷ್ಟೇ ವ್ಯತ್ಯಾಸ. ಇನ್ವೆಸ್ಟ್ಮೆಂಟು ನಮ್ಮದು ₹100 ನೀವು ಹೇಳಿದಂಗೆ ಒಂದು ಸ್ವಲ್ಪ ₹90 ಆಗ್ಬೋದು. ಬಟ್ ಜನರಲ್ ಪ್ರಾಪರಾಗಿ ಇನ್ವೆಸ್ಟ್ ಆದರೆ ಅದು ₹100, $200, $300 ಹೋಗುತ್ತೆ ಓವರ್ ಪೀರಿಯಡ್ ಆಫ್ ಟೈಮು. ಬಟ್ ಡೆಪಾಸಿಟ್ ಆ ಥರ ಬೆಳೆಯೋದಿಲ್ಲ. ಡೆಪಾಸಿಟ್ ₹100 ಇರುತ್ತೆ.
ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ, ಬರೀ ಬಡ್ಡಿ ಮಾತ್ರ ಬರುತ್ತೆ. ಎಷ್ಟು ಫಿಕ್ಸೆಡ್ ಪೀರಿಯಡ್ ಆದಮೇಲೆ ಹಣ ವಾಪಸ್ ಬರುತ್ತೆ. ಅಷ್ಟೊತ್ತಿನೊಳಗೆ ಈ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಎಲ್ಲೋ ಹೋಗ್ಬಿಟ್ಟಿರ್ತದೆ. ಸರ್, ಈಗ ನಾವು ಜನಸಾಮಾನ್ಯರ ಬಗ್ಗೆ ಮಾತಾಡಿದ್ದಾಯ್ತು. ಹೌದು. ಈಗ ಸ್ಟಾಕ್ ಮಾರ್ಕೆಟ್ ಇಂದ ನಮ್ಮ ದೇಶಕ್ಕೆ ಆಗುವಂತ ಲಾಭ ಆದ್ರೂ ಏನು ಸರ್? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಿಯನ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದಷ್ಟು ಸರ್, ಸ್ಟಾಕ್ ಮಾರ್ಕೆಟ್ ಇಸ್ ದಿ ಪ್ರಾಸ್ಪರಿಟಿ ಇಂಡೆಕ್ಸ್ ಆಫ್ ಎನಿ ಕಂಟ್ರಿ. ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿದೆ ಅಂದರೆ ಏನೋ ಕಂಟ್ರಿನೂ ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ. ಸೊ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ತಗೊಳ್ಳಿ, ಅಲ್ಲಿ ಸ್ಟಾಕ್ ಮಾರ್ಕೆಟು ಬಿದ್ದೋಗ್ಬಿಟ್ಟಿದೆ, ಪಾಕಿಸ್ತಾನ ದೇಶನೂ ಬಿದ್ದೋಗ್ಬಿಟ್ಟಿದೆ, ಎರಡೂ ಬಿದ್ದೋಗ್ಬಿಟ್ಟಿದೆ. ಅದೇ ಇಂಡಿಯಾದಲ್ಲಿ ಆ ಥರ ಅಲ್ಲ, ಸ್ಟಾಕ್ ಮಾರ್ಕೆಟು ಬೆಳೀತಾ ಇದೆ, ಇಂಡಿಯಾನೂ ಬೆಳೀತಾ ಇದೆ, ದೇಶನೂ ಬೆಳೀತಾ ಇದೆ. ಪ್ರತಿಯೊಂದು, ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂದರೆ, ಯಾವ ಕೈಗಾರಿಕೆಗಳಿಗೆ ಹಣ ಎಷ್ಟು ಬೇಕು ಅಂದರೆ ಅದು ಸಿಗ್ತಾ ಇರುತ್ತೆ ಸರ್ ಸ್ಟಾಕ್ ಮಾರ್ಕೆಟ್ ಒಳಗೆ. ಬೇರೆ ಕಡೆ ಆ ಥರ ಸಿಗೋಕ್ಕಾಗೋದಿಲ್ಲ. ಮನೆ ಬ್ಯಾಂಕ್ಗಳು ಅಡ್ವಾನ್ಸ್ ಕೊಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಆ ಥರ ಅಲ್ಲ, ಹುಚ್ಚಾಪಟ್ಟೆ ಎಷ್ಟು ಬೇಕಾದ್ರೆ ಜನಗಳಿಗೆ ನಂಬಿಕೆ ಇದೆ ಅಂದರೆ ಎಷ್ಟು ಬೇಕಾದ್ರೆ ಕೊಡ್ತಾರೆ. ಆ ರೀತಿ ಇರೋದ್ರಿಂದ ಇಟ್ ಇಸ್ ಅ ಪ್ಯಾರಾಮೀಟರ್ ಫಾರ್ ದಿ ಪ್ರಾಸ್ಪರಿಟಿ ಆಫ್ ದ ಕಂಟ್ರಿ ಇಸ್ ವಾಟ್ ಐ ಸೇ ಅಬೌಟ್ ದಿ ಇನ್ಕ್ರೀಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂದರೆ. ಸರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಒಂದಷ್ಟು ಒಂದು ಫಂಡ್ ಇನ್ವೆಸ್ಟ್ ಮಾಡಿದ್ವಿ, ಅದೇ ನಾವು ಯಾವ ರೀತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅದು ಈಸಿಯೆಸ್ಟ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಹೇಗೆ ಅಂದರೆ, ನೀವು ಯಾವತ್ತು ಬೇಕಾದರೂ ಇವರು ಇರ್ತಾರೆ, ಯಾರು NSE ಇದೆ, BSE ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎರಡು ಮೈನ್ ಆಗಿರುತ್ತೆ. ಅವ್ರಿಗೆ ಡೈರೆಕ್ಟಾಗಿ ಮಾರೋದಕ್ಕೆ ಬೇರೆ ಏಜೆಂಟ್ಸ್ ಇರ್ತಾರೆ. ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಸ್ಟಾರ್ಟೆಡ್ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅದು ಪಬ್ಲಿಕ್ ಕಂಪ್ನಿ, ಗೌರ್ಮೆಂಟ್ ಕಂಪ್ನಿ, ಬೇರೆ ಯಾರ್ದು ಇದಲ್ಲ. ಸೊ ಅವ್ರಿಗೆ ಹೇಳಿದ್ರು, ಫೋನ್ ಮಾಡಿದ್ರೆ ಒಂದೇ ಒಂದು ನಿಮಿಷದಲ್ಲಿ ಆ ಶೇರ್ ಮಾರಿಬಿಟ್ಟು ಇಷ್ಟು ಬೆಲೆಗೆ ಸೇಲ್ ಆಗಿದೆ ಅಂತ ಹೇಳ್ತಾರೆ. ಅಷ್ಟು ಈಸಿಯರ್. ಸೊ ಅದರೊಳಗೆ ಅಮೌಂಟು ಸ್ಟ್ರಕ್ ಆಗೋ ಪ್ರಶ್ನೆನೇ ಇಲ್ಲ. ಸೊ ಯಾವುದೇ ಲಾಸ್ ಇಲ್ಲದೆ ನಮಗೆ ಸ್ಟಾಕ್ ಅಲ್ಲಿ ಲಾಸ್ ಅಂದ್ರೆ ಅದೇ, ನಾವು ಯಾವ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೋಬೇಕಲ್ಲಪ್ಪ. ಯಾಕಂದರೆ ಯಾವ ಕಂಪ್ನಿಲಿ ಇವಾಗ ₹1 ಶೇರ್ ₹500 ಸ್ಟೇಟ್ ಬ್ಯಾಂಕ್ನವರು ಇಶ್ಯೂ ಮಾಡೋದನ್ನು ತಿಳ್ಕೊಳ್ಳಿ, ಒಂದೇ ₹1 ಅದು ಬೆಲೆ, ಬಟ್ ಮಾರ್ಕೆಟ್ ಬೆಲೆ ₹500. ಏನೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾದದು ಇದಲ್ಲ, ಬೇರೆ ಪ್ರೈವೇಟ್ನವರಲ್ಲ. ಅದೇ ರೀತಿ JSW ಜಿಂದಾಲ್ ಅವರು ಇದ್ದಾರೆ, ಟಾಟಾ ಇದ್ದಾರೆ, ಬಿರ್ಲಾ ಇದ್ದಾರೆ. ಇವರೆಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಇರೋರೆ. ಇವ್ರು ಯಾರು ಸ್ಟಾಕ್ ಮಾರ್ಕೆಟ್ ಇಲ್ಲದೆ ಅವ್ರ ಕಂಪ್ನಿ ಶೇರ್ಸು ಜನಗಳಿಗೆ ಕೊಡದೆ ಯಾರು ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆ ವ್ಯಾಪಾರ ಮಾಡಬೇಕು ಅಂದರೆ ಪಬ್ಲಿಕ್ಕು ಅಲಾಟ್ಮೆಂಟ್ ಕೊಡಬೇಕು, ಪಬ್ಲಿಕ್ಕಲ್ಲಿ ಹಣ ತಗೋಬೇಕು, ಅವ್ರಿಗೆ ಒಳ್ಳೆ ರಿಟರ್ನ್ ಕೊಡ್ತಾ ಇರಬೇಕು. ಮೈನ್ ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇಂಡಿಯನ್ ಟ್ಯಾಕ್ಸ್ ಪೇಯರ್ಸ್ ನಾವೇ ಜಾಸ್ತಿ ಇರೋದು. ಈ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಟ್ಯಾಕ್ಸ್ ಯಾವ ರೀತಿಯಾಗಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು? ಈಗ ನಾವು ಯೂಶಲಿ ಪೇ ಮಾಡೋಕ್ಕಿಂತ ಅದ್ರಲ್ಲಿ ಇನ್ನೂ ಎಕ್ಸ್ಟ್ರಾ ಟ್ಯಾಕ್ಸ್ ಪೇ ಮಾಡ್ತೀವಿ. ಇಲ್ಲ ಸರ್, ಆ ಥರ ಎಕ್ಸ್ಟ್ರಾ ಏನು ಮಾಡೋದೇನೂ ಇಲ್ಲ. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡೋದು ಓನ್ಲಿ ಡಿವಿಡೆಂಡ್ ಮೇಲೆ. ಡಿವಿಡೆಂಡ್ ಅಂದರೆ ವರ್ಷಕ್ಕೊಂದ್ಸಲ ಅವರು ಒಂದು ಸ್ಟಾಕ್ ಮೇಲೆ ಎಷ್ಟು ಡಿವಿಡೆಂಡು, ಒಬ್ಬರು 10% ಡಿಕ್ಲೇರ್ ಮಾಡ್ಬೋದು, ಒಬ್ಬರು 100% ಡಿಕ್ಲೇರ್ ಮಾಡ್ಬೋದು, ಒಬ್ರು 1000% ಡಿಕ್ಲೇರ್ ಮಾಡೋ ಕಂಪ್ನಿಗಳು ಇದೆ. ಸೊ ಆ ಡಿವಿಡೆಂಡ್ ಅಮೌಂಟ್ ನಮ್ಗೇನು ಬರುತ್ತೋ ಆ ಡಿವಿಡೆಂಡ್ನ ನಮ್ಮ ಆದಾಯಕ್ಕೆ ಸೇರಿಸ್ಕೊಂಡು ನಮ್ದು ಏನು ಸ್ಲ್ಯಾಬ್ ರೇಟ್ ಇದೆ ಅದು ಕಟ್ಟೋದು ಅಷ್ಟೇ. ಅದಕ್ಕೆ ಮೇಲೆ ಏನು ಸ್ಟಾಕ್ ಮಾರ್ಕೆಟಿಂದ ಹಣ ಬಂದರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು, ಬೇರೆ ಕಡೆಯಿಂದ ಹಣ ಬಂದರೆ ಕಡಿಮೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಏನಿಲ್ಲ. ಆ ಥರ ಎಲ್ಲ ಏನಿಲ್ಲ, ಎಲ್ಲನೂ ಒಂದೇ, ಡಿವಿಡೆಂಡ್ಗೆ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ. ಸರ್, ಈಗ ಇಂಪಾರ್ಟೆಂಟ್ ಆಗಿ ಶೇರ್ಸ್ ಪರ್ಚೇಸ್ ಮಾಡೋ ಸಮಯದಲ್ಲಿ ನಾವು ಇಂಡಿಯನ್ ಶೇರ್ಸ್ ಪರ್ಚೇಸ್ ಮಾಡ್ತೀವಿ ಅಥವಾ ಔಟ್ಸೈಡ್ ಕಂಟ್ರೀಸ್ ಪರ್ಚೇಸ್ ಮಾಡ್ತೀವಿ? ಅದು ಸರ್ ಅಲ್ಲ, 99% ನಾವು ಇಂಡಿಯನ್ ಶೇರ್ಸೇ ಪರ್ಚೇಸ್ ಮಾಡೋದು ಸರ್. ಈಗ ಔಟ್ಸೈಡ್ ಇವಾಗ ಗೌರ್ಮೆಂಟ್ನವ್ರು ಅಲೋ ಮಾಡಿದ್ದಾರೆ, ಒಂದು $10,000 ಬೇರೆ ದೇಶದ ಶೇರ್ಗಳು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಭಾಳ ರಿಸ್ಕಿ ವ್ಯವಹಾರ. ಯಾಕೆ ಅಂದರೆ ಆ ದೇಶದಲ್ಲಿ ಏನು ಕಂಡೀಷನ್ ಇರುತ್ತೆ ಅಂತ ನಮ್ಗೆ ತಕ್ಷಣ ಗೊತ್ತಾಗೋದಿಲ್ಲ. ಅದೇ ನಮ್ಮ ದೇಶದ ಕಂಡೀಷನ್ ಆದರೆ ಪ್ರತಿದಿನ ಎಕನಾಮಿಕ್ ಟೈಮ್ಸ್ ಇದೆ, ಫೈನಾನ್ಷಿಯಲ್ ಟೈಮ್ಸ್ ಇದೆ, ಪ್ರತಿಯೊಂದು ಪೇಪರ್ಲು ಏನು ನಡೀತಾ ಇದೆ ಹೇಗೆ ಅಂತ ನಾವು ನೋಡ್ತಾ ಇರ್ಬೋದು. ವಿ ಕ್ಯಾನ್ ಟೇಕ್ ಎ ಡಿಸಿಷನ್. ಅದೇ ನಾವು ಅಮೆರಿಕ ಕಂಪ್ನಿಗಳು ತೊಗೊಂಡ್ಬಿಟ್ರೆ ಅಷ್ಟು ನಮ್ಗೆ ಗೊತ್ತಾಗೋದಿಲ್ಲ. ಅದು ಯಾವ ಕಂಪ್ನಿ ಕೆಳಗೆ ಬಿದ್ದೋಯ್ತು ಅಂದರೆ ಏನು ಮಾಡೋಕ್ಕಾಗ, ಯಾತಕ್ಕೆ ಬಿತ್ತು ಅಂತ ಗೊತ್ತಾಗೋದಿಲ್ಲ. ಅದು ಬೀಳೋಕ್ಕೆ ಮುಂಚೆ ಅಲ್ಲಿ ಜನಗಳಿಗೆ ಗೊತ್ತಾಗುತ್ತೆ ಹೇಗೆ ಬೀಳ್ಬೋದು ಏನು ಅಂತ ಹೇಳ್ಬಿಟ್ಟು ಅವ್ರು ಗೆಸ್ ಮಾಡ್ತಾ ಹೋಗ್ಬೋದು. ಬಟ್ ನಮಗಿದಾಗಲ್ಲ. ಹಾಗಾಗ್ಬಿಟ್ಟು ನನಗೆ ಇಂಡಿಯನ್ ಮಾರ್ಕೆಟ್ ಸೋ ವ್ಯಾಸ್ಟ್. ವೈ ಶುಡ್ ವಿ ಗೋ ಅಬ್ರಾಡ್ ಟು ಇನ್ವೆಸ್ಟ್ ಆ್ಯಂಡ್ ಮೇಕ್ ಮೋರ್ ಮನಿ? ಆ್ಯಂಡ್ ಐ ಡೋಂಟ್ ಥಿಂಕ್ ವಿಲ್ ಮೇಕ್ ಮೋರ್ ಮನಿ ಆಲ್ಸೋ ಬೈ ಇನ್ವೆಸ್ಟಿಂಗ್ ಇನ್ ಎನಿ ಅದರ್ ಕಂಟ್ರೀಸ್ ಸ್ಟಾಕ್ಸ್ ಆಲ್ಸೋ. It may be America, it may be Britain or China or Japan. So that way I feel Indian shares are the best investment. Okay, ಅಂದ್ರೆ ಸರ್, ಈಗ ಜನದ ತಲೆಯಲ್ಲಿ ಏನಿದೆ ಅಂತ ಅಂದ್ರೆ ನಾವು ಇಂಡಿಯನ್ ಮನೀಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಇಲ್ಲ ತಪ್ಪು ಸರ್, ತಪ್ಪು, ಭಾಳ ತಪ್ಪು ಅಭಿಪ್ರಾಯ ಅದು. ಆ್ಯಂಡ್ ಮೋರು ಎಲ್ಲರೂ ಆ ಥರ ಫಾರಿನ್ ಇದ್ರೊಳಗೆ ಇನ್ವೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ. ಅದು ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ತೊಗೋಬೇಕು. ಸೊ $10,000 ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಭಾಳ ರಿಸ್ಕಿ ಅಫೇರ್ ಅಂತ ನಾನು ಹೇಳ್ತೀನಿ.
ಅದು ಆಸ್ ಫಾರ್ ಆಸ್ ಮೈ ನಾಲೆಡ್ಜ್ ಗೋಸ್ ಇಟ್ಸ್ ವೆರಿ ವೆರಿ ರಿಸ್ಕಿ ಅಫೇರ್. ಸೊ ಬೆಟರ್ ಸ್ಟಿಕ್ ಟು ಇಂಡಿಯನ್ ಮಾರ್ಕೆಟ್. ಇಂಡಿಯನ್ ಮಾರ್ಕೆಟ್ ಈಸ್ ವೆರಿ ವೆರಿ ಗುಡ್, ಸೋ ಪ್ರಾಸ್ಪರಸ್, ವೆರಿ ಅಡ್ವಾನ್ಸ್ ಲುಕಿಂಗು. ಸೊ ಇಂಡಿಯನ್ ಮಾರ್ಕೆಟ್ನೊಳಗೆ ನಾವು ನೀರು ಕುಡಿದ್ರೆ ಸಾಕು, ಬೇರೆ ಎಲ್ಲೂ ನೀರು ಕುಡಿಯೋ ಕೆಲಸ ಇಲ್ಲ. ಹೌದು 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 ಹೌದು. ಅಲ್ಲ ಸರ್, ಇವಾಗ ಬೇರೆಯವರೆಲ್ಲ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಮೇರಿಕಾದವ್ರಲ್ಲ. ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡೋದ್ರೊಳಗೆ ಅರ್ಥ ಏನೋ? ಏನೋ ಅವ್ರು ಯಾಕೆ ಅಲ್ಲಿಗಿಂತ ಮೋರ್ ಪ್ರಾಫಿಟಬಲ್ ತಾನೆ ಅವ್ರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಅವ್ರ ಊರಲ್ಲೇ ಮಾಡ್ಕೊಳ್ತಾರೆ. ಅಲ್ಲಿಗಿಂತ ಇಲ್ಲಿ ಈಲ್ಡು ಜಾಸ್ತಿ ಬರುತ್ತೆ ಅವ್ರ ಹಣಕ್ಕೆ ಅಂತ ಇದೆ. ಇವಾಗ ಅಮೇರಿಕಾದಲ್ಲಿ ಹೋದರೆ ನಿಮಗೆ ಬಡ್ಡಿ ಬರೋದು ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಮ್ಯಾಕ್ಸಿಮಮ್ 3% 4% ಕೊಡ್ತಾರೆ ಅಷ್ಟೇ ಸರ್. ಅದ್ರ ಮೇಲೆ ಇಲ್ವೇ ಇಲ್ಲ. ಸಾಲನೂ ಅಷ್ಟೇ ಅವರು ಸಾಲ ಕೊಡೋದು ಎಲ್ಲ 2% 3% ಮೇಲೆ ಸಾಲ ಕೊಡ್ತಾರೆ. ಸೊ ಹಾಗಾಗಿ ಅಮೇರಿಕಾದಲ್ಲಿ ಅಪ್ರಿಸಿಯೇಷನ್ಗೆ ಭಾಳ ಕಷ್ಟ. ಅದೇ ಇವಾಗ ನಮ್ಮ ಇಂಡಿಯನ್ಸ್ ಅಮೇರಿಕಾದಲ್ಲಿ ಇರೋರೆಲ್ಲ ಅವ್ರು ಇಲ್ಲಿ ಬಂದು ಹಣ ಇನ್ವೆಸ್ಟ್ ಮಾಡಿಸ್ತಾರೆ. ಯಾಕಂದ್ರೆ ಅಲ್ಲಿ ಸಂಪಾದನೆ ಮಾಡೋ ಹಣ ಇಲ್ಲಿ ಭಾಳ ದೊಡ್ಡ ಅಮೌಂಟು. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿಸಿದ್ರೆ ಅವ್ರು ಲಾಭ ಜಾಸ್ತಿ ಬರುತ್ತೆ ಅಂತ ಇಲ್ಲಿ ಇನ್ವೆಸ್ಟ್ ಮಾಡಿಸ್ತಾರೆ. NRIಗಳೆಲ್ಲ ಭಾಳ ಜನ ನೋಡಿ ನೀವು, ಅವರೆಲ್ಲ ಇಲ್ಲಿ ಇನ್ವೆಸ್ಟ್ ಮಾಡೋರು ಹೊರತು ಅಲ್ಲೇ ಇನ್ವೆಸ್ಟ್ ಮಾಡೋರಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮನೆ ತೊಗೊಳ್ತಾರೆ ಅಷ್ಟೇ. ಹಾಸ್ಪಿಟ್ರೆ ಬೇರೆ ಮುಂದಕ್ಕೆ ಹೋಗೋದಿಲ್ಲ ಅವರು. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ, ನಾವು ಯಾವ ರೀತಿಯಾಗಿ ಎಕ್ಸ್ಪರ್ಟೀಸ್ ನಾವು ಗೈಡ್ ಯಾವ ರೀತಿ ತಗೋಬೇಕು? ಇಲ್ಲ, ಎರಡು ರೀತಿ ಇದೆ ಸರ್. ಕಂಪ್ನಿಗಳು ಹೊಸದಾಗಿ ನಾವು ಶೇರ್ಸ್ ಇಶ್ಯೂ ಮಾಡ್ತಾ ಇರಬೇಕು ಅಂದರೆ ಅದು ಪಬ್ಲಿಕ್ ಅಲಾಟ್ಮೆಂಟ್, IPO ಅಂತ ಹೇಳ್ತಾರೆ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ಬಿಟ್ಟು. ಆ IPOಗಳಿಗೆ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ನಮಗೆ ಅಲಾಟ್ ಆಗುತ್ತೋ ಬಿಡುತ್ತೋ ಅದು ಚಾನ್ಸಸ್ ಮೇ ಬಿ ವೆರಿ ಲೆಸ್, ಬಟ್ ಯು ಕ್ಯಾನ್ ಟೇಕ್ ಎ ಚಾನ್ಸ್. ಒಂದು 10 ಕಂಪ್ನಿಗೆ ಅಲಾಟ್ ಮಾಡಿದ್ರೆ 2 ಕಂಪ್ನಿ ಅಲಾಟ್ ಆಗ್ಬೋದು. ಆ ಕಂಪ್ನಿಗಳು ಹೇಗಿದೆ ನೋಡ್ಕೊಂಡು ನೀವು. ಅದ್ರ ಬದಲು ಮಾರ್ಕೆಟ್ ಒಳಗೆ ಇವಾಗ ನಾನು ಹೇಳಿದ್ರಲ್ಲ, ಇವಾಗ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಭಾಳ ದೊಡ್ಡ ಕಂಪನಿ ಅದು. ಅಲ್ಲಿ ನಾವು ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಡಿಮ್ಯಾಟ್ ಅಂದರೆ ಯಾವ ಶೇರ್ಗಳು ಇವಾಗ ನಮ್ಮ ಕೈಗೆ ಬರಲ್ಲ, ಎಲ್ಲ ಈ ಥರ ಇದ್ರೊಳಗೆ ಅಲ್ಲೇ ಇರುತ್ತೆ ಶೇರ್ಗಳೆಲ್ಲ ನಮ್ಮ ಹೆಸರಲ್ಲಿ ಇರುತ್ತೆ. ಅವ್ರು ಏನೂ ಮಾಡೋದಿಲ್ಲ. ಯಾವ ನೀವು ಮಾರಬೇಕು ಅಂದ್ರೆ ಅಲ್ಲಿಂದನೇ ಮಾರ್ತಾರೆ, ಮತ್ತೆ ಪರ್ಚೇಸ್ ಮಾಡೋರು ಅಲ್ಲಿಗೆ ಕ್ರೆಡಿಟ್ ಮಾಡ್ಕೊಳ್ತಾರೆ. ನಮ್ಮ ಹೆಸರಲ್ಲಿ ಇರುತ್ತೆ, ಅವ್ರ ಹತ್ರ ಇರುತ್ತೆ ಅಷ್ಟೇ. ಅವ್ರು ಏನು ಮಾಡೋದಿಲ್ಲ. ಅವರು ಅದರ ನಮ್ಮದೇ, ಬೆಲೆ ಜಾಸ್ತಿ ಆದರೂ ನಮ್ಮದೇ, ಬೆಲೆ ಕಡಿಮೆ ಆದರೂ ನಮ್ಮದೇ ಅದು. ಸೊ ಒಂದು ಎಕ್ಸಾಂಪಲ್ ಸ್ಟಾಕ್ ಹೋಲ್ಡಿಂಗ್ ಅಂತ ಹೇಳಿದ್ರು. ಈ ಥರ ಪ್ರತಿಯೊಂದು ಬ್ಯಾಂಕ್ನವ್ರು, ಕೋಟಕ್ ಬ್ಯಾಂಕ್ನವ್ರು ಇದ್ದಾರೆ, SBI ಎಲ್ಲರೂ ಇದ್ದಾರೆ. ಬಟ್ ಇದು ಭಾಳ ದೊಡ್ಡ ಕಂಪನಿ ಆದ್ದರಿಂದ ಅವ್ರ ಹೆಸರು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ದ ಗೌರ್ಮೆಂಟ್ ಕಂಪನಿ ಆಲ್ಸೋ. ಸೊ ವೆರಿ ವೆರಿ ರಿಲಯಬಲ್ ಅದು. ಸೊ ಈ ಥರ ಮಾರ್ಕೆಟ್ನೊಳಗೆ ಅವ್ರಿಗೆ ಹೇಳಿದ್ರು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಅವರಿಗೆ 3:30ವರೆಗೂ ಶೇರ್ ಮಾರ್ಕೆಟ್ ಇರುತ್ತೆ ಸರ್. ಬೆಳಗ್ಗೆ 9:00 ಓಪನ್ ಆದರೆ 3:30 ಒಳಗೆ ನೀವು ಫೋನ್ ಮಾಡಿ ಟಾಟಾ ಕೆಮಿಕಲ್ಸ್ 1000 ಶೇರ್ ಬೇಕು ಅಂದರೆ ಅವ್ನು ಒಂದೇ ಒಂದು ಸೆಕೆಂಡು ತೊಗೊಳಲ್ಲ. ನಮ್ಮ ಹಣ ಅವ್ರ ಹತ್ರ ಇರಬೇಕಷ್ಟೇ. ಇದ್ದರೆ ಇಟ್ಸ್ ಬಾಟ್ ಅಂತ ಹೇಳ್ತಾನೆ ಅಷ್ಟೇ, ಬೆಲೆನೂ ಹೇಳ್ಬಿಡ್ತಾನೆ. ನಾವು 1 ಸೆಕೆಂಡ್ ಒಳಗೆ, ನಾಟ್ ಮೋರ್ ದೆನ್ 2 seconds or 3 seconds. ಸೊ ಅದೇ ಥರ ನಮ್ಮ ಹತ್ರ ಇರೋ ಟಾಟಾ ಕೆಮಿಕಲ್ಸ್ನ ನಾವು 1000 ಶೇರ್ ಮಾರಬೇಕು ಅಂದರೆ ಅದೇ 1 ಸೆಕೆಂಡಲ್ಲೇ ಮಾರುಬಿಡ್ತಾರೆ. ಸೊ ಫಸ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಯಾವುದೇ ಇದರೊಳಗಾಗಲಿ ಡಿಮ್ಯಾಟ್ ಓಪನ್ ಮಾಡೋರು ಭಾಳ ಜನ ಇದ್ದಾರೆ. ಸೊ ಹೇಳಿದಾಗ ಇದು ಒನ್ ಆಫ್ ದಿ ಕಂಪನೀಸ್ ದಟ್ ಓಪನ್ ದಿ ಡಿಮ್ಯಾಟ್ ಅಕೌಂಟ್ಸ್. ಒಂದ್ಸಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ನಾವು ಆ ಡಿಮ್ಯಾಟ್ ಅಕೌಂಟ್ ಒಳಗೆ ಎಷ್ಟು ಬೇಕಾದ್ರೆ ಕ್ರೆಡಿಟ್ ಮಾಡ್ಬೋದು. ಫಸ್ಟು ಅವ್ರ ಹತ್ರ ಹಣ ಕೊಡಬೇಕು, ಹಣ ಇಟ್ಟಿರ್ಬೇಕು. ಅವ್ರಿಗೆ ಹಣ ಟ್ರಾನ್ಸ್ಫರ್ ಮಾಡಿದರೆ ನಮ್ಮ ಲೆಕ್ಕದಲ್ಲಿ ಇರುತ್ತೆ. ಅವನಿಗೆ ನೋಡಿ ನಮ್ಮ ಹಣ ಎಷ್ಟಪ್ಪ ಇದೆ, ಅಷ್ಟು ಹಣಕ್ಕೆ ಈ ಶೇರ್ ತಗೋ ಅಂದರೆ ಅಷ್ಟೇ, 1 ಸೆಕೆಂಡಲ್ಲಿ ವ್ಯಾಪಾರ ಆಗೋಯ್ತು. ಅಲ್ಲಿ ಹಣ ಹೋಗುತ್ತೆ, ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇದು ಕ್ರೆಡಿಟ್ ಆಗುತ್ತೆ ನಮ್ಮ ಶೇರ್ಸು. ಸೊ ಸರ್ ಇಷ್ಟೆಲ್ಲ ಒಂದು ಕಡೆ ಆಯಿತು ಅಂತ ಅಂದರೆ ಇದು ಒಂದಷ್ಟು ಜನ ಮೈಂಡ್ಸೆಟ್ ಏನಿರುತ್ತೆ, ಸರಿ ನಾವು ಇನ್ವೆಸ್ಟ್ ಮಾಡೋಣ ಸ್ಟಾಕಲ್ಲಿ, ನಾವೇನೋ ಬಂದಿದ್ರಲ್ಲಿ ಆಯಿತು ಬರುತ್ತೋ ಬಿಡುತ್ತೋ ನಾವು ನೋಡುವ ಅನ್ನೋ ಒಂದು ಮೈಂಡ್ಸೆಟ್ ಜನ ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಪಾರ್ಟ್ ಆಫ್ ಜನ ಏನೋ ಯೋಚನೆ ಮಾಡ್ತಾರೆ, ನಮ್ಗೆ ಅದು ಬೇಡವೇ ಬೇಡ, ಯಾವ್ದಾರ ಸೇವಿಂಗ್ಸ್ ಮಾಡ್ಕೊಳ್ಳೋಣ. ಅದೇ ಆ ಥರ ಬೇಡ ಅನ್ನೋರಿಗೆ ಮ್ಯೂಚುವಲ್ ಫಂಡ್ಸ್ ಇದೆ. ನೆಕ್ಸ್ಟ್ ಅಲ್ಲ, ಫಸ್ಟು ಸ್ಟಾಕ್ ಮಾರ್ಕೆಟ್ ಸರ್, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್, ಆಮೇಲೆ ಫಿಕ್ಸೆಡ್ ಡೆಪಾಸಿಟ್ಸ್. ಇದು ಲ್ಯಾಂಡು ಅಲ್ಲ, ಲ್ಯಾಂಡ್ ಪ್ರೈಸಸ್ಸು, ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡೋದು ಅದು ಬೇರೆ ರೀತಿ ಆಗ್ಬಿಡುತ್ತೆ. ಬಟ್ ಇದು ಒಂದೊಂದು ಸ್ಟೆಪ್. ಫಸ್ಟು ಸ್ಟಾಕ್ ಮಾರ್ಕೆಟು, ನೆಕ್ಸ್ಟು ಮ್ಯೂಚುವಲ್ ಫಂಡ್ಸು, ನೆಕ್ಸ್ಟು ಫಿಕ್ಸೆಡ್ ಡೆಪಾಸಿಟ್ಸ್. ಈ 3 ಕಡೆನೂ ಜನ ಸಾಮಾನ್ಯರು ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ನೊಳಗೆ ನಮ್ಮ ಹಣ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಅದು ಬೆಳೆಯೋದಿಲ್ಲ, ಬರೀ ಬಡ್ಡಿ ಮಾತ್ರ ಬರುತ್ತೆ. ಇನ್ನು ಮ್ಯೂಚುವಲ್ ಫಂಡ್ಸ್ನೊಳಗೆ ರಿಟರ್ನ್ ಕಡಿಮೆ ಬಂದ್ರೂ ಸೇಫು, ಅದು ಸೇಫ್ ಆಗಿರುತ್ತೆ ಮ್ಯೂಚುವಲ್ ಫಂಡ್ಸಲ್ಲೂ. ಅದೇ ಸ್ಟಾಕ್ ಮಾರ್ಕೆಟ್ನೊಳಗೆ ಸೇಫ್ ಅಂತ ಹೇಳೋಕ್ಕಾಗಲ್ಲ, ಇಟ್ ಇಸ್ ರಿಸ್ಕಿ ಅಫೇರ್ ಅಂತ ಹೇಳೋದು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದು ರಿಸ್ಕ್ ಅಂತ, ಬಟ್ ಆ ರಿಸ್ಕ್ ತಗೊಂಡಷ್ಟು ರಿಟರ್ನ್ಸು ಇರುತ್ತೆ. ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ದೇರ್ ಆಲ್ ಜಾಯಿನ್ ಟುಗೆದರ್. ಏನೋ ರಿಸ್ಕ್ ಎಷ್ಟು ಜಾಸ್ತಿ ಇದೆ, ರಿಟರ್ನ್ಸ್ ಅಷ್ಟು ಜಾಸ್ತಿ ಇರುತ್ತೆ. ಸರ್ ಒಂದು ಇಂಪಾರ್ಟೆಂಟ್ ಕ್ವಶನ್ ನಾನು ಕೇಳ್ಕೊಳ್ಳೋದು ಕರೆಕ್ಟಾಗಿ ಕ್ವಶನ್ ಅಂತಂದರೆ, ಆಸ್ ಅ ಬಿಸ್ನೆಸ್ ಮ್ಯಾನ್ ಇದಿಷ್ಟು ಟಾಪಿಕ್ಸ್, ಸ್ಟಾಕ್ ಮಾರ್ಕೆಟಿಂಗ್, ಮ್ಯೂಚುವಲ್ ಫಂಡ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಇದೆಲ್ಲ ಬಿಟ್ಟು ಸೇವಿಂಗ್ಸ್ ಮಾಡಬೇಕು ಅಂದರೆ ಬೇಸಿಕ್ ಪೀಪಲ್ಸ್ ಅಂದರೆ ಕಾಮನ್ ಪೀಪಲ್ಸ್, ಲೋವರ್ ಪೀಪಲ್ಸ್, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ಸ್
ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಸೇವಿಂಗ್ಸ್ ಮಾಡಬೇಕು ಅವ್ರು. ಅದಕ್ಕೆ ಏನು ಆಸ್ ಅ ಬಿಸ್ನೆಸ್ ಮನ್ ನೀವೇನು ಪ್ರಿಫರ್ ಮಾಡ್ತೀರಾ ಸರ್? ಒಂದಷ್ಟು ಟಿಪ್ಸ್. ಸರ್ ಒಂದೊಂದು ಟೈಮ್ನೊಳಗೆ ಒಂದೊಂದು ಸೇವಿಂಗ್ ಅಟ್ರಾಕ್ಟಿವ್ ಆಗಿರುತ್ತೆ ಸರ್. ಯಾಕಂದರೆ ಹೋದ ವರ್ಷ ನೀವು ತಿಳ್ಕೊಂಡಂಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬೆಲೆಗಳು ಒಂದೇ ಸಲ 4 times ಜಾಸ್ತಿ ಆಗೋಯ್ತು. ಅದು ನಿಮಗೆ ಗೊತ್ತಾಗಿದ್ದರೆ ನೀವು 1000 ರೂಪಾಯಿಗೆ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ 4000 ಆಗೋದ್ರೆ ಏನು ಮಾಡ್ತೀರಾ? ಏನು ಅದೇ ಥರ ಸಿಲ್ವರು ಅದೇ ರೀತಿ ಆಯಿತು. ಅದೇ ಮಾರ್ಕೆಟ್ ಇವಾಗಿಲ್ಲ. ಇವಾಗ ಗೋಲ್ಡು ಸಿಲ್ವರು ನಾವು ತೆಗೆದು ಇನ್ವೆಸ್ಟ್ಮೆಂಟು ಮತ್ತೆ ಇಟ್ಕೋಬೇಕೇ ಹೊರತು ಅಪ್ರಿಷಿಯೇಟ್ ಆಗುತ್ತೆ ಅಂತ ಇಟ್ಕೋಬಾರ್ದು. ಯಾವತ್ತೂ ಅಪ್ರಿಷಿಯೇಟ್ ಆಗೋದು ಅದು ಬೇರೆ ವಿಷಯ. ಬಟ್ ನಮ್ಗೆ ಅದ್ರ ಬಡ್ಡಿನೂ ಬರೋದಿಲ್ಲ. ಅದೇ ಬಡ್ಡಿ ನಮ್ಗೆ ರಿಟರ್ನ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ಫಿಕ್ಸೆಡ್ ಡೆಪಾಸಿಟು, ಮ್ಯೂಚುವಲ್ ಫಂಡು ಬೆಸ್ಟ್. ಮ್ಯೂಚುವಲ್ ಫಂಡ್ಸು ಅವಾಗ ಅವ್ರು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾನೆ ಇರ್ತಾರೆ. ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗೆಲ್ಲ ನಮ್ಗೆ ಬರ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಪರ್ಚೇಸ್ ಮಾಡಿರೋ ಮ್ಯೂಚುವಲ್ ಫಂಡ್ಸು ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಅದು ಒಂದೇ ಫಿಕ್ಸೆಡ್ ಇರೋದಿಲ್ಲ. ನಾವು 1 ಲಕ್ಷಕ್ಕೆ ಪರ್ಚೇಸ್ ಮಾಡಿದರೆ ನಾಳೆ 1 ಕಾಲ ಆಗ್ಬೋದು, 1.5 ಆಗ್ಬೋದು, 2 ಆಗ್ಬೋದು, ಈ ಥರ ಮ್ಯೂಚುವಲ್ ಫಂಡ್ಸ್ ಅಪ್ರಿಸಿಯೇಷನ್. ಬಟ್ ಏನು ಮ್ಯೂಚುವಲ್ ಫಂಡ್ಸ್ ಎಲ್ಲ ಅವ್ರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕಂಟ್ರೋಲ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಸೇಫ್ಟಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತೀವಿ. ಹೌದು ಸರ್. ಸರ್ ನಾನು NS ಶ್ರೀನಿವಾಸ ಮೂರ್ತಿ ಅಂತ ನನ್ನ ಹೆಸರು. ನಾನು FKC ಅಂದರೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸು. ಅದು ಒಂದು 110 ವರ್ಷದ ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸಿದ ಸಂಸ್ಥೆ. ಏನು ಇಲ್ಲಿ ನಮ್ಮ ಕರ್ನಾಟಕದವರು ವ್ಯಾಪಾರ ವ್ಯವಹಾರಗಳಲ್ಲಿ ಮುಂದೆ ಬರಲಿ, ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲರೂ ಇದು ಮಾಡಿದ್ದಾರೆ. ಅದರೊಳಗೆ ಇವಾಗ ಒಂದು 5000 ಜನ ಮೆಂಬರ್ಸ್ ಇದ್ದಾರೆ FKCC ಒಳಗೆ. 5000 ಜನ ಮೆಂಬರ್ಸ್ ಅಲ್ಲದೆ ಎಲ್ಲ ಅಸೋಸಿಯೇಷನ್ಸ್ ಇರುತ್ತಲ್ಲ, ಪ್ರತಿಯೊಂದು ವ್ಯಾಪಾರದ ಅಸೋಸಿಯೇಷನ್ ಕೂಡ ಅಲ್ಲಿ ಮೆಂಬರ್ಸೇ. ಅದೆಲ್ಲ ತೊಗೊಂಡ್ರೆ ಒಂದು 2 ಲಕ್ಷ ಜನ ಮೆಂಬರ್ ಆಗ್ಬಿಡ್ತಾರೆ. ಯಾಕೆ ಈಚ್ ಅಸೋಸಿಯೇಷನ್ ಒಳಗೆ 1000 ಜನ ಇದ್ದಾರೆ, ಅವರೆಲ್ಲ ನಮ್ಮ ಮೆಂಬರ್ ಆದಂಗೆ ಲೆಕ್ಕ. ಸೊ ಹಾಗಾಗ್ಬಿಟ್ಟು ಸುಮಾರು 2 ಲಕ್ಷ ಮೆಂಬರ್ಗಳು ಹೋಗ್ಬಿಡ್ತಾರೆ. ಸೊ ಅದರ ಅಧ್ಯಕ್ಷನಾಗಿ ನಾನು 1 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತು ಅದಲ್ಲದೆ ನಾನು ಈ ಸದ್ಯದಲ್ಲಿ ವಿಯೆಟ್ನಾಂ ದೇಶಕ್ಕೆ ಆನರರಿ ಕೌನ್ಸಿಲ್ ಆಗಿ ವಿಯೆಟ್ನಾಂ ದೇಶದವರು ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗ್ಬಿಟ್ಟು ಇವಾಗ 5 ವರ್ಷದಿಂದ ನಾನು ದಿ ಆನರರಿ ಕೌನ್ಸಿಲ್ ಆಫ್ ವಿಯೆಟ್ನಾಂ ಅಂತ ಹೇಳ್ಬಿಟ್ಟು. ಮತ್ತು ಇದಲ್ಲದೆ ರೋಟ್ರಿ ಕ್ಲಬ್ಬಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ, ಅಸಿಸ್ಟೆಂಟ್ ಗವರ್ನರ್ ಆಗಿದ್ದೇನೆ. ಮತ್ತು ಅಲ್ಲಿ ಎಷ್ಟೋ ದಾನನೂ ಮಾಡಿದೆ. ರೋಟ್ರಿ ಕ್ಲಬ್ ಅಂದರೆ ದಾನ ಮಾಡೋಕ್ಕೆ ಇರೋದು, ಅದು ಏನು ಸರ್ವಿಸ್ ಆ್ಯಂಡ್ ಡೊನೇಷನ್ ಅಷ್ಟೇ, ಅಲ್ಲಿ ಬೇರೆ ಇನ್ನೇನು ರಿಟರ್ನ್ ಮಾಡೋಕ್ಕಾಗದ. ಎಷ್ಟೋ ದಾನ ಮಾಡಿದ್ದೀನಿ ಬಿಡಿ, ಫಿಗರಲ್ಲಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅದು ಎಷ್ಟೋ ದಾನ ಮಾಡಿದ್ದೇನೆ ರೋಟ್ರಿ ಕ್ಲಬ್ಬಲ್ಲಿ. ಮತ್ತು ಈ ಕರ್ನಾಟಕ ಆರ್ಯವಿಶ್ ಮಹಾಸಭೆ ಅಂತ ಹೇಳ್ಬಿಟ್ಟು ಇದೊಂದು ಒಕ್ಕೂಟ, ಎಲ್ಲ ಒಂದೊಂದು ಜಾತಿಯವರಿಗೆ ಒಂದೊಂದು. ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡಿದ್ರು ಅಂದರೆ, ಇಲ್ಲಿ ಆರ್ಯವೈಶ್ಯರಿಗೆ ಈ ಜಾಗ, ಪಕ್ಕದಲ್ಲಿ ಬ್ರಾಹ್ಮಿಣ್ಸ್ಗೆ, ಅದರ ಪಕ್ಕದಲ್ಲಿ ವೀರಶೈವರಿಗೆ, ಎಲ್ರಿಗೂ ಈಕ್ವಲ್ ಪ್ಲೇಸು ಫ್ರೀಯಾಗಿ ಕೊಟ್ಟು, ಪ್ಲಸ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಸ್ವಲ್ಪ ಹಣನೂ ಕೊಟ್ಟು, ಏನು ಅಂದರೆ ಆಯಾ ಜನಾಂಗದವರು ವಿದ್ಯಾರ್ಥಿಗಳು ಮುಂದಕ್ಕೆ ಬರಲಿ, ಹಾಸ್ಟೆಲ್ಗಳು ಮಾಡಿ ಅಂತ ಹೇಳಿದ್ರು. ಆ ರೀತಿಯಾಗಿ ಇಲ್ಲೂ ಹಾಸ್ಟೆಲ್ಲು ನಾವು ಮಾಡಿದ್ವಿ. ಸುಮಾರು ಒಂದು 70-80 ವರ್ಷ ಅದೇ ಬಿಲ್ಡಿಂಗಲ್ಲಿ ಇತ್ತು. ಆಮೇಲೆ ಮತ್ತೆ ನಾವು ಇದು ರಿಟರ್ನ್ ಬರಬೇಕು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಬ್ರಿಗೇಡ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದೀವಿ. ಅದೊಂದು ಆಸ್ಪೆಕ್ಟು. ಮತ್ತು ಇದೇ ಥರ ನಾನು ಮೈಸೂರು ಸಿಲ್ಕ್ ಕ್ಲಾತ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತಿದೆ. ಯಾಕೆಂದರೆ ನಾನು ಮೊದಲೊಂದು ಸಿಲ್ಕ್ ಉದ್ಯಮದಲ್ಲೂ ಇದ್ದೆ ನಾನು. ಹಾಗಾಗ್ಬಿಟ್ಟು ಅದರ ಪ್ರೆಸಿಡೆಂಟು ಆಗಿದ್ದೆ ನಾನು. ಇವಾಗ ಅದರ ಪ್ರೆಸಿಡೆಂಟು 22 ವರ್ಷ ಪ್ರೆಸಿಡೆಂಟ್ ಆಗಿದೆ ಸರ್ ನಾನು. 22 ನನಗೆ ಬೇಜಾರಾಗ್ಬಿಟ್ಟಿದ್ದು, ಏನಪ್ಪ ಇದು ಎಷ್ಟು ವರ್ಷ ಆದ್ರೆ ನಾನೇ ಪ್ರೆಸಿಡೆಂಟ್ ಆದ್ರೆ ಬೇಡ ಅಂತ ಹೇಳ್ಬಿಟ್ಟು ಹೋದ ವರ್ಷ ನಾನು ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಇವಾಗ ಸಿಲ್ಕ್ ಕ್ಲಾತ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಮತ್ತು ನಂದು ಮುಖ್ಯವಾದ ಉದ್ಯಮ ಅಂದರೆ ಅಗರಬತ್ತಿ ಉದ್ಯಮ. ನಾವು ಅಗರಬತ್ತಿ ಉದ್ಯಮದಲ್ಲಿ 94 ವರ್ಷದಿಂದ ಇದ್ದೇವೆ. ನಮ್ಮ ಫರ್ಮ್ ಹೆಸರು ಹೇಳ್ಬೋದಾ? ಫರ್ಮ್ ಹೆಸರು NK ಸುಬ್ಬಯ್ಯ ಶೆಟ್ಟಿ ಆ್ಯಂಡ್ ಸನ್ಸ್ ಅಂತ ಹೇಳ್ಬಿಟ್ಟು 1932ರಲ್ಲಿ ಆರಂಭ ಆಯಿತು. ಸೊ ಆ ಫರ್ಮನ್ನು ನಾನಿವಾಗ ನಮ್ಮ ತಂದೆಯವ್ರ ನಂತರ ನಾನು ಒಂದು 50 ವರ್ಷದಿಂದ ಇವಾಗ ಆ ಫರ್ಮ್ ನಾನು ನೋಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಅಗರಬತ್ತಿ ಅಸೋಸಿಯೇಷನ್, ಆಲ್ ಇಂಡಿಯಾ ಅಗರಬತ್ತಿ ಅಸೋಸಿಯೇಷನ್ ಅಂತ, ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ಗೂ ನಾನು ಅಧ್ಯಕ್ಷನಾಗಿದ್ದೆ. ಮತ್ತು ಇವಾಗ ಪ್ರೆಸೆಂಟ್ಲಿ ಕರ್ನಾಟಕ ಸ್ಟೇಟ್ ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಏನು ಅಂದರೆ ಅಗರಬತ್ತಿಗೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನು ಬಲ್ಕಲ್ಲಿ ತೊಗೊಂಡು ಬಂದು ಎಲ್ಲ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ. ಯಾಕೆಂದರೆ ಸ್ಮಾಲಾಗಿ ಪರ್ಚೇಸ್ ಮಾಡಿದ್ರೆ ಬೆಲೆ ಜಾಸ್ತಿ ಆಗುತ್ತೆ, ಬಲ್ಕಲ್ಲಿ ಪರ್ಚೇಸ್ ಕಡಿಮೆ ಆಗುತ್ತೆ ಅಂತ ಇಂಪೋರ್ಟು ಮಾಡ್ತೀವಿ, ಲೋಕಲ್ ಪ್ರಾಡಕ್ಟ್ಸು ಪರ್ಚೇಸ್ ಮಾಡ್ತೀವಿ. ಅದಕ್ಕೂ ನಾನು ಅಧ್ಯಕ್ಷನಾಗಿದ್ದೀನಿ ಸರಿ ಈಗ.